ಈ ಕ್ಷೇತ್ರದ ಶಾಸಕರು ನಾಟಕ ಆಡ್ತಾ ಇದ್ದಾರೆ. KDB ಅಕ್ವಿಜೇಷನ್ ರೈತರ ಪರವಾಗಿ ಬಂದು ಆ ರೈತರನ್ನ ಕರ್ಕೊಂಡೋಗಿ ಮನವಿ ಪತ್ರವನ್ನು ಕೊಡ್ತಾರೆ ಯಾರು ಕೈಗಾರಿಕೆ ಸಚಿವರಿಗೆ. ಹಾಗಾಗಿ ಸದನದಲ್ಲೇ ಹೇಳ್ತಾರೆ KDB ಅಕ್ವಿಜೇಷನ್ ಆಗ್ತಾ ಇದೆ ಅಂತ ಹೇಳಿದ್ರು ಸಹ ಅಲ್ಲಿ ಸುಮ್ಮನೆ ಇದ್ದು ರೈತರಿಗೆ ಕಂಡೋರ್ಸೋಂಥ ಕೆಲಸ ಒಂದು ಮನವಿ ಪತ್ರವನ್ನು ಕೊಡೋ ಮುಖೇನ ಈ ರೈತರಿಗೆ ಅಪಮಾನ, ಅನ್ಯಾಯ, ಮೋಸವನ್ನು ಮಾಡ್ತಾ ಇದ್ದಾರೆ. ಗುಂಡಿ ಮುಚ್ಚಿ ಸ್ವಾಮಿ ಅಂತ ಕೇಳಿದ್ರೆ ನಮ್ಮನ್ನು ಬೆದರಿಸುವಂಥ ಕೆಲಸ ಮಾಡ್ತಾರೆ. ನನ್ನೂ ಸಹ FIR ಮಾಡಿ ಬೆದರಿಕೆಯನ್ನು ಒಡ್ಡಿ ಅವ್ರ ಮಾನ್ಯತೆಯನ್ನು ಮೆರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಜನಗಳೇ ಅವರಿಗೆ ಉತ್ತರ ಹೇಳುವಂಥ ಕೆಲಸ ಆಗ್ತೈತೆ. ಶಾಸಕರ ಅನುದಾನದಲ್ಲಿ ಇಲ್ಲ, ಅವರ ಸ್ವಂತ ಅನುದಾನದಲ್ಲಿ ನಾವು ಕೊಡಿ ಅಂತ ಹೇಳಿಲ್ಲ. ನಾವೀಗ ಶಾಸಕರ ಆದ್ಮೇಲೆ ಇಡೀ ತಾಲೂಕಿಗೆ ಅವರು ಶಾಸಕರಾಗಿ ರಿಕ್ವೆಸ್ಟ್ ಮಾಡಿ ಕೇಳಬೇಕಾಗಿಲ್ಲ. ನಿಮಗೆ ಓಟಾಗಿ ಗೆಲ್ಸಿದ್ದಾರೆ, ನಿಮ್ಮ ಒಂದು ಬೇಸಿಕ್ ಕರ್ತವ್ಯನ ನಿರ್ವಹಿಸಿ ಅಂತ ಹೇಳ್ತಾ ನಮಗೆ ಬೆಸ್ತವನಹಳ್ಳಿ ಯಲ್ಲಪ್ಪವ್ರು ಫೋನ್ ಮಾಡಿದ್ರು, ಮೊಮ್ಮಗ ಹುಟ್ಟಿದ್ದಾನೆ ಶಿವಣ್ಣಗೆ ಅಂತ. ದಯವಿಟ್ಟು ಉಲ್ಲಾಸರ್ಗೂ ಒಂದು ಅಧಿಕಾರ ಕೊಟ್ಟಿದ್ದೀರಾ, ಮೊಮ್ಮಗನಿಗೂ ಒಂದು ರಿಸರ್ವೇಷನ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ 13 ವರ್ಷ ಆಗಿದೆ. ಇಲ್ಲಿ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಶ್ರಯ ಕಮಿಟಿಯಲ್ಲಿ ನೀವೇ ಅಧ್ಯಕ್ಷರು. ಯಾರಿಗಾದರೂ ಪತ್ರಿಕಾ ಮಾಧ್ಯಮದಾಗಲಿ ಬಡವ್ರಿಗಾಗಲಿ ಇಲ್ಲ ಯಾರಿಗಾದರೂ ಅರ್ಧ ನಿವೇಶನ ನಿಮ್ಮ ಅವಧಿಯಲ್ಲಿ ಕೊಟ್ಟಿರೋದೇ ಆದರೆ ನೀವು ಹೇಳಿದ್ದು ನಾವು ಕೇಳ್ತೀವಿ. MP ಆಗಿ 2 ವರ್ಷ ಆಗಿದೆ, 1.5 ವರ್ಷ ಆಗಿದೆ. ಬಂದಿದ್ದಾರೆ. ನಿನ್ನೆ ಎಲ್ಲ 70 ಕೋಟಿ ನಮ್ಮ ಕರ್ಪೂರ್ ಭಾಗದಲ್ಲಿ ಏನೋ ಒಂದು ಪ್ಲಾಟ್ಫಾರ್ಮ್ ಮತ್ತು ಒಂದು ರೈಲ್ವೆ ಇದಕ್ಕೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನೀವು 15-13 ವರ್ಷದಿಂದ ಕತೆ ಕೇಳಿದ್ರೆ ನೀವು ಹಂಗಾದರೆ ಅವ್ರು ಮಾಡಿಲ್ಲ ಅಂತ ನೀವು ಮಾಡೋಕ್ಕಾಗಲ್ಲ ಅಂತನಾ? ನಾನು ಟಿಕೆಟ್ ವಿಚಾರ ನೀವು ಯಾಕೆ ಮಾತಾಡ್ತೀರಾ? ನಾನೇನು ಚುನಾವಣೆ ಯಾವುದೂ ಇಲ್ವಲ್ಲ. ಈಗ ನಾಳಿದ್ದು 2 ತಿಂಗಳು 3 ತಿಂಗಳಿದೆ ಚುನಾವಣೆ. ನನ್ನ ಚುನಾವಣೆ ನಮ್ಮ MLA ಚುನಾವಣೆ ಇರೋದು 2 ವರ್ಷ ಇದೆ. 2 ವರ್ಷದಲ್ಲಿ ಪಾರ್ಟಿ ತೀರ್ಮಾನ ಮಾಡ್ತೈತೆ. ಹಂಗಾದ್ರೆ ನಾನೇನು ಕಾಂಗ್ರೆಸ್ಸಲ್ಲಿ ಏನಾದರೂ ಕೇಳಬೇಕಾ ಟಿಕೆಟ್ನ? ನನಗೆ ಅವಶ್ಯಕತೆ ಇಲ್ಲ. ನಾನು BJPಯಲ್ಲಿ ಟಿಕೆಟ್ ಕೊಟ್ಟರೆ ನಮ್ಮ ವರಿಷ್ಠರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅಶೋಕ್ ಸಾಹೇಬ್ರು ಇದ್ದಾರೆ, ವಿರೋಧ ಪಕ್ಷದ ನಾಯಕರು, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನೀವೇನು ನನ್ನ ತೀರ್ಮಾನ ಮಾಡಿ ಟಿಕೆಟ್ ಕೊಡಿಸೋಂಥ ಅವಶ್ಯಕತೆ ಬೇಕಾಗಿದೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ರಸ್ತೆಯ ಹುಡುಕಾಟಕ್ಕಾಗಿ ಎಂಬ ಘೋಷಣೆಯೊಂದಿಗೆ ಬಿಜೆಪಿ ಪಕ್ಷದ ವತಿಯಿಂದ ವಿಭಿನ್ನವಾಗಿ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕೊಮ್ಮಸಂದ್ರ ಗೇಟ್ ಬಳಿ ಇರುವ ಬಯಲು ಬಸವೇಶ್ವರ ದೇವಾಲಯದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬೈಕ್ ಜಾಥಾವು ಪ್ರಾರಂಭಗೊಂಡು ಗೋಪಸಂದ್ರ, ಕಾಡಹಗ್ರಹಾರ, ಹೊಸಹಳ್ಳಿ, ಚಿಕ್ಕತಿಮ್ಮಸಂದ್ರ, ಗೋಪಸಂದ್ರ, ಮುತ್ತನಾಲೂರು, ಸಮ್ಮನಹಳ್ಳಿ, ಸೊಳ್ಳೆಪುರ, ಹಂದೇನಹಳ್ಳಿ, ಕೋಟಗಾನಹಳ್ಳಿ ಹಾಗೂ ಬೆಕ್ಕನಹಳ್ಳಿ ಗ್ರಾಮದವರೆಗೆ ಬೈಕ್ ಜಾಥಾ ನಡೆಸಲಾಯಿತು. ಇನ್ನು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ SRT ಅಶೋಕ್ ರೆಡ್ಡಿ, ಬಿಜೆಪಿ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್, ಬಿಜೆಪಿ ಹಿರಿಯ ಮುಖಂಡರಾದ ಜಯಪ್ರಕಾಶ್, ಹಿಲಲಿಗೆ ಕೃಷ್ಣಾರೆಡ್ಡಿ, ವೇಣು, ಕತ್ತರಗುಪ್ಪೆ ಯೋಗೇಶ್ ರೆಡ್ಡಿ, ಚಿಕ್ಕನಾಗಮಂಗಲ ಗುರು, ರಾಧಾಕೃಷ್ಣ, ಮುರಳಿ ಕೃಷ್ಣ, ಜಿಗಳ ರಾಕೇಶ್ ರೆಡ್ಡಿ, ಕೊಮ್ಮಸಂದ್ರ ಹರೀಶ್ ರೆಡ್ಡಿ, ಸಂತೋಷ್ ರೆಡ್ಡಿ, ಚಂದಾಪುರ ಶ್ರೀನಾಗ್, ವೇಣು, ಮಂಜುನಾಥ್ ರೆಡ್ಡಿ, ಮುರಳಿ ಮೋಹನ್ ರೆಡ್ಡಿ, ವೆಂಕಟಸ್ವಾಮಿ, ತಿಪ್ಪಸಂದ್ರ ಮುನಿರಾಜು, ರಾಮಸಾಗರ ಶಶಿ, ಗಣೇಶ್, ನಾರಾಯಣ್ ಗೌಡ, ಸೂರಿ ಕುಮಾರ್, ಬೈ ಪರಶುರಾಮ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. भारत माता की भारतीय जनता पार्टी की वंदे मातरम, वंदे मातरम, वंदे सरकार
पार्टी की वंदे अमित शाह के येडियूरप्पा के बोलो भारत माता की ತಾಲೂಕಿನಾದ್ಯಂತ ಒಂದು ಚಳವಳಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಆನೇಕಲ್ ತಾಲೂಕಿಗೆ ಇಲ್ಲಿ ತನಕ ರಾಜ್ಯ ಹೆದ್ದಾರಿಗಳನ್ನು ಹೊರತುಪಡಿಸಿ ನಮ್ಮ ಗ್ರಾಮ ಭಾಗದ ಗ್ರಾಮಾಂತರ ಹಳ್ಳಿಗಳ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳು ತುಂಬಾ ಕುರುಗೆಟ್ಟು ಹೋಗಿದೆ, ತುಂಬಾ ಅಧ್ವಾನ ಆಗಿದೆ. ಆ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಯಾರೋ ಹಾಸ್ಪಿಟ್ಲಿಗೆ ಬರ್ಲಿಕ್ಕೆ ಆಗ್ತಿಲ್ಲ, ನಿಧಾನವಾಗಿ ವೆಹಿಕಲ್ಸ್ ಬರ್ತಾ ಇದೆ. ಆಮೇಲೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಈಗ ಮಾನ್ಸೂನ್ ಮುಂಗಾರು ಮಳೆಗಳೆಲ್ಲ ಸ್ಟಾರ್ಟ್ ಆಗಿದೆ. ಈಗಾಗ್ಲೇ ರಸ್ತೆಗಳು ಕುಲಗೆಟ್ಟು ಹೋಗಿದೆ. ಈ ರಸ್ತೆಗಳ ಬಗ್ಗೆ ನಾವೀಗ ನಮ್ಮ ಪಕ್ಷದ ಕಡೆಯಿಂದ ಆಂದೋಲನ ಮಾಡ್ತಾ ಇದ್ದೀವಿ. ನಮ್ಗೇನವರು ಫ್ರೀ ಆಗಿ ಶಾಸಕರ ಅನುದಾನದಲ್ಲಿ ಇಲ್ಲ ಅವರ ಸ್ವಂತ ಅನುದಾನದಲ್ಲಿ ನಾವು ಕೊಡಿ ಅಂತ ಹೇಳಿಲ್ಲ. ನಾವೀಗ ಶಾಸಕರ ಆದ್ಮೇಲೆ ಇಡೀ ತಾಲೂಕಿಗೆ ಅವರು ಶಾಸಕರೇ. ಹಾಗಾಗಿ ಈಗ ನಮ್ಗೇನು ರಸ್ತೆಗಳಿಗೆ ಅಭಿವೃದ್ಧಿ ಕಾಣಲೇ ಇಲ್ಲ. ಈಗ ಬೆಟರ್ಮೆಂಟ್ ಚಾರ್ಜು BMRDಯಲ್ಲಿ ಪ್ಲಾನ್ ಅಪ್ರೂವಲ್ಗೆ ಹೋಗ್ತಾರೆ, BADಗೆ ಪ್ಲಾನ್ ಅಪ್ರೂವಲ್ಗೆ ಹೋಗ್ತಾರೆ. ಈಗ ಅದರಲ್ಲಿ BMRDಯಲ್ಲಿ ಆನೇಕಲ್ ಯೋಜನಾ ಪ್ರಾಧಿಕಾರದಲ್ಲಿ ಕೋಟ್ಯಾಂತರ ದುಡ್ಡಿದೆ, ಒಂದು 500 ಕೋಟಿಗೂ ಮೇಲೆ ಇದೆ. ಅದನ್ನ ತಂದು ಮಾಡ್ಲಿಕ್ಕೂ ಆಗ್ಲಿಲ್ಲ ಅಂದ್ರೆ ಶಾಸಕರು ಮಾಡ್ತಿದ್ದಾರೆ ತಾಲೂಕಲ್ಲಿ. ಈ ವಿಚಾರವಾಗಿ ಬೈಲ್ಬಸವೇಶ್ವರ ದೇವಸ್ಥಾನದಿಂದ ಸರ್ಜಾಪುರ ತನಕ, ಕೊಂಸಂದ್ರದಿಂದ ಮತ್ತೆ ಈ ಕಡೆ ಮುತ್ತನಲ್ಲೂರು ತನಕ ಈ ಭಾಗದಲ್ಲಿ ಇರ್ತಕ್ಕಂಥ ತುಂಬಾ ಕುಲಗೆಟ್ಟ ಇರೋ ರಸ್ತೆಗಳು, ಅದಕ್ಕೆ ಡಾಂಬರೀಕರಣ ಇಲ್ಲಿ ತನಕ ಶಾಸಕರು 3 ವರ್ಷ ಆಯ್ತು ಶಾಸಕರಾಗಿ. ಅವ್ರದೇ ಸರ್ಕಾರ ಇದೆ, 13 ವರ್ಷ ಆಗಿದೆ ಅಲ್ಲ. ಈಗ ಇವರಲ್ಲಿ ಈ ಟರ್ಮ್ ಅಲ್ಲಿ ಅವ್ರದೇ ಸರ್ಕಾರ ಇದೆ. ಇಲ್ಲಿ ತನಕ ಗ್ರಾಮೀಣ ಭಾಗದ ರಸ್ತೆಗಳಿಗೆ ತಾರ್ ಹಾಕ್ಲೇ ಇಲ್ಲ. ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನಗಳು ಓಟ್ ಹಾಕ್ಲಿಲ್ವಾ? ತಮ್ಗೆ ನೀವು ಹಾಕ್ಬೇಕಲ್ಲ, ತಾರ್ ಹಾಕ್ಬೇಕಲ್ಲ. ಅಭಿವೃದ್ಧಿನೇ ಕಾಣಲಿಲ್ಲ. ನೀವು ಎಲ್ಲೋ ಒಂದ್ ಹತ್ರ ಕೂತ್ಕೊಂಡು ನೀವು ತಾಲೂಕಿನ ಯಾವ ಭಾಗದಲ್ಲಿ ಓಡಾಡ್ದೇನೆ ಶಾಸಕರು ನೀವು ಮನೆಯಲ್ಲೇ ಕೂತಿದ್ರೆ ತಾಲೂಕು ಅಭಿವೃದ್ಧಿ ಹೇಗೆ? ತುಂಬಾ ಗೊಂದಲಮಯ ಆಗಿದೆ, ರಸ್ತೆಗಳು ತುಂಬಾ ಅಧ್ವಾನ ಆಗಿದೆ. ಈಗ ನಮ್ಮ ಪಕ್ಷದ ಕಡೆಯಿಂದ ಒಳ್ಳೆ ರಸ್ತೆ ಹುಡುಕಾಡ್ಲಿಕ್ಕೆ ನಾವೀಗ ಪಣ ತೊಟ್ಟು ಬೈಕ್ ರ್ಯಾಲಿ ಮಾಡ್ಲಿಕ್ಕೆ ನಾವು ಎಲ್ಲ ಹೊರಟಿದ್ದೀವಿ. ತಮ್ಮ ಜೊತೆ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು, ನಮ್ಮದೇ ಇರ್ತಕ್ಕಂಥ ನಮ್ಮದೇ ಎಲ್ಲ ನಾಯಕರು ಒಟ್ಟಿಗೆ ನಾವೀಗ ಈ ಬೈಕ್ ರ್ಯಾಲಿ ಹೊರಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಜೊತೆ ಸಹಕರಿಸಿ. ಎರಡೇ ಗಾಡಿ ಬಂದ್ರು ಸಾಕು. ಎದುರುಗಡೆ ಬರುವಂತ ಯಾವುದೇ ವಾಹನಗಳಿಗೆ ನಾವು ತೊಂದರೆ ಕೊಡಿಸಬಾರ್ದು, ತೊಂದರೆ ಮಾಡಬಾರ್ದು. ನಾವು ಶಿಸ್ತಿನ ಪಕ್ಷದ ಕಾರ್ಯಕರ್ತರು. ನಮ್ಮದು ಹಿಂದುತ್ವ, ನಮ್ಮ ಒಂದು ಗುರಿ ರಾಷ್ಟ್ರೀಯತೆಯ ಮೂಲಕ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ತಗೋತಿರಲ್ಲ. ಭಾಗ
ಸ್ವಾಮಿ. ಮಾನ್ಯ ಜನವೆತ್ತ ಆನೆಕಲ್ಮಗಾನ ಸಭಾಧ್ಯಕ್ಷದ ಶಾಸಕರಾದ ಶಿವಣ್ಣನವರು ಈ ಮಾತನಾಡುವಂಥದ್ದು ತಪ್ಪು ತಪ್ಪು. ಪ್ರಜಾಪ್ರಭುತ್ವದ ಕಾನೂನಿನ ಸಂವಿಧಾನ ಬಗೆಯನ್ನು ಶಾಸಕರಾಗಿ ಆಯ್ಕೆಯಾದ ಶಾಸಕರಾಗಿ ಮಾತನಾಡುವಂಥದ್ದು ಗುಂಡಿಮಳ ರಾಜ ಶಿವಣ್ಣನಿಗೆ ಶುರುವಾಗಿದೆ. ರ್ಯಾಲಿಯ ಮೂಲಕ ನಿನ್ನೆ ಅದು ಜನಾಂದೋಲನ. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಲಾಗದ ದೇಶದ ಒಂದು పదా నేను చూస్తాడు పదా ಮುಂದೆ ಹೋಗು ಇಲ್ಲ ಸೈಡ್ ಬಾ ಮುಂದೆ ಹೋಗು ಇಲ್ಲ ಸೈಡ್ ಬಾ ಸ್ವಾಮಿ. ಅವರ ಜಮೀನನ್ನು ಉಳಿಸಿಕೊಳ್ಳೋದಕ್ಕೆ ಬೀದಿಗೆ ಬಂದಿದ್ದಾರೆ. ಅವರ ರಸ್ತೆಗಳು ಗುಂಡಿಗಳಾಗಿದ್ದಾವೆ. ಪ್ರತಿನಿತ್ಯ ಅಪಘಾತಗಳಿಂದ ಕೂಡಿದ್ದಾವೆ. ಅಪಘಾತಗಳಾಗ್ತಾ ಇದ್ದಾವೆ ರಸ್ತೆಗಳಲ್ಲಿ. ಎಲ್ಲ ಕಚೇರಿಗಳು ಭ್ರಷ್ಟಾಚಾರದಿಂದ ಕೂಡಿದೆ ಸ್ವಾಮಿ. ಮಾನ್ಯ ಶ್ರೀಗಳೇ, ಯಾಕೆ ಈ ಒಂದು ಭ್ರಷ್ಟಾಚಾರದ ಆಡಳಿತ? ಯಾಕೆ ಈ ಒಂದು ಕುಡಿಯುತ್ತ ಆಡಳಿತ? 3-4 ಪಂಚಾಯಿತಿಗಳ ಪೈಕಿ ಏನು ಅಂದೇನಹಳ್ಳಿ ಪಂಚಾಯಿತಿ, ಮುತ್ತಾನಲ್ಲೂರು ಪಂಚಾಯಿತಿ ಮತ್ತು ಎಮ್ರೆ, ಬಿಲ್ಲಾಪುರ, ಹಾಗೆ ಅದರ ಭಾಗವಾಗಿ ಬೊಮ್ಮಸಂದ್ರ, ಕಾಡಗ್ರಾರ, ಬಿ ಹೊಸಳ್ಳಿ, ಚಿಕ್ಕತಿಮ್ಮಸಂದ್ರ, ವಾಪಸಂದ್ರ, ಮುತ್ತಾನಲ್ಲೂರು, ಸಮ್ಮನಹಳ್ಳಿ, ಸೊಳ್ಳೆಪುರ, ಅಂದೇನಹಳ್ಳಿ, ಕೋಟ್ಗಾನಹಳ್ಳಿ, ಬಿಕ್ಕನಹಳ್ಳಿಯಲ್ಲಿ ಇವತ್ತು ಬಂದು ಒಂದು ಏನು 3 ಬಾರಿ ಶಾಸಕರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪರವಾದಂಥವರು, ಅಭಿವೃದ್ಧಿ ಹರಿಗಾರರು ಅಂತ 13 ವರ್ಷಗಳ ಕಾಲದಿಂದ ಹೇಳ್ಕೊಂಬರ್ತಾ ಇದ್ದಂಥ ಈ ಕ್ಷೇತ್ರದ ಶಾಸಕರ ವಿರುದ್ಧವಾಗಿ, ಅಂದರೆ ಜನಪರವಾದಂಥ ಕೆಲಸ, ಜನಗಳಿಗೆ ಯೋಗಕ್ಷೇಮ ಮತ್ತು ರಸ್ತೆ ಒಂದು ವಿಚಾರವಾಗಿ ಈ ದಿನ
ಒಂದು ಬೈಕ್ ರ್ಯಾಲಿಯನ್ನು ಮಾಡ್ಕೊಂಡಿದ್ವಿ. ಎಲ್ಲಾದರೂ ರ್ಯಾಲಿ ಮಾಡಿದರೆ ಒಂದು ಗುಡಿ ಒಂದು ಹಳ್ಳದ ಹತ್ರ ಮತ್ತು ಒಂದು ಕಡೆ ಮಾಡಬೇಕಾಗಿದ್ದಂಥದ್ದು. ಹಾಗಾಗಿ ಬೈಕ್ ರ್ಯಾಲಿಯಲ್ಲಿ ತಮ್ಮ ಜೊತೆಯಲ್ಲೇ ಮಾಧ್ಯಮದ ಜೊತೆಯಲ್ಲಿ ಒಂದು ಬೇರೆ ರಸ್ತೆ ಅಲ್ಲ, ಗುಂಡಿಯಲ್ಲಿ ರಸ್ತೆ ಹುಡ್ಕುವಂಥ ಕೆಲಸ, ಅಂದರೆ ಎಲ್ಲ ಗುಂಡಿನೇ, ರಸ್ತೆನೇ ಇಲ್ಲ. ಹಾಗಾಗಿ ಗುಂಡಿಯಲ್ಲಿ ರಸ್ತೆ ಹುಡ್ಕುವಂಥ ಕೆಲಸ ತಮ್ಮ ಮುಖೇನ ಈ ದಿನ ಮಾಡಿದ್ದೀವಿ. ಹಾಗಾಗಿ ಶಾಸಕರಿಗೆ ಹೇಳೋದು ಒಂದೇ, ದಯವಿಟ್ಟು ಮತ ಹಾಕಿದ್ದಾರೆ, ಆ ಮತದಾರರು ಜನಸಾಮಾನ್ಯರಿದ್ದಾರೆ, ಅವ್ರು ಒಳ್ಳೆಯದನ್ನು ಮಾಡಿ ಕ್ಷೇತ್ರದ ಶಾಸಕರಾಗಿದ್ದೀರಾ, ಅವ್ರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅಂತ ಶಾಸಕರಲ್ಲಿ ಹೇಳ್ತಾ ಅದನ್ನು ಫಿಲ್ಫಿಲ್ ಮಾಡಬೇಕಂತ ಹೇಳ್ತೀವಿ. ಹಾಗಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಬಹಳ ರೈತರ ಬಂಧುಗಳು ರಾಜ್ಯದ ಹಾಗೂ ದೇಶದ ಬೆನ್ನೆಲುಬು. ಆ ರೈತರನ್ನ ನಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಏನೇ ಆಗಲಿ, ಈ ಭಾಗದಲ್ಲಿ KEDB ಕೃಷಿ ಭೂಮಿಯನ್ನು KEDBಗೆ 1500 ಎಕರೆ ಒತ್ತುವರಿ ಆಗಿದೆ. ಅದು ಈಗಾಗಲೇ ಸುಮಾರು ವರ್ಷಗಳಿಂದ ಏನು ಅವರ ಅಂದೇನಹಳ್ಳಿಲಾಗಲಿ ಮುತ್ತನಲ್ಲೂರಾಗಲಿ ಅವ್ರದ್ದೇ ಆದ ಒಂದು ರೈತರ ಹೋರಾಟದಲ್ಲಿ ನಿರತರಾಗಿದ್ದಾರೆ. ಅದೊಂದೇ ಒಂದು ಈ ರೈತರ ಪರವಾಗಿ ಒಂದು ಮಾತನ್ನು ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸದನದಲ್ಲಿ ಶಾಸಕರು ಒಂದು ಧ್ವನಿ ಎತ್ತಾರೆ, ನಾನು ವಿಡಿಯೋ ಬೇಕಾದರೆ ಈಗಲೇ ಕೊಡ್ತೀನಿ ನಾನು ನಿಮಗೆ. ಸದನದಲ್ಲಿ ಧ್ವನಿ ಎತ್ತಾರೆ ಶಾಸಕರು. ಎಲ್ಲೋ ಕೆರೆ ಕಟ್ಟೆ ಮೇಲೆ, ಆನೇಕಲ್ ಕೆರೆ ಕಟ್ಟೆ ಮೇಲೆ ಡಬಲ್ ರೋಡ್ ಮಾಡಬೇಕನ್ನೋವಂಥ ವಿಚಾರವನ್ನು ಮಾನ್ಯ ಶಾಸಕರು ಇರ್ತಾರೆ. ಹಾಗಾಗಿ ಅದಕ್ಕೆ HC ಮಹದೇವಪ್ಪನವರು ಮಾತನ್ನು ಹೇಳ್ತಾರೆ, ಈಗ ರಸ್ತೆಯನ್ನು ಮಾಡಿಕೊಡ್ತೀವಿ, KEDB ಅಕ್ವಿಜೇಷನ್ ನಡೀತಾ ಇದೆ, ಅಕ್ವಿಜೇಷನ್ ಮುಗಿದ ನಂತರದಲ್ಲಿ ಆ 2 ಕೆರೆ ಕಟ್ಟೆ ಮೇಲೆ 2 ಪಥದ ರಸ್ತೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಶಾಸಕರಿಗೆ ಉತ್ತರವನ್ನು ಕೊಡ್ತಾರೆ. ಯಾರು ಮಹದೇವಪ್ಪನವ್ರು, ವಿಡಿಯೋ ಕ್ಲಿಪ್ಪನ್ನು ಕಳಿಸ್ತೀನಿ. ಆದರೆ ಇಲ್ಲಿ ಶಾಸಕರು, ಈ ಕ್ಷೇತ್ರದ ಶಾಸಕರು ನಾಟಕ ಆಡ್ತಾ ಇದ್ದಾರೆ. KEDB ಅಕ್ವಿಜೇಷನ್ ರೈತರ ಪರವಾಗಿ ಬಂದು ಆ ರೈತರನ್ನ ಕರ್ಕೊಂಡೋಗಿ ಮನವಿ ಪತ್ರವನ್ನು ಕೊಡ್ತಾರೆ ಯಾರು ಕೈಗಾರಿಕೆ ಸಚಿವರಿಗೆ. ಹಾಗಾಗಿ ಸದನದಲ್ಲೇ ಹೇಳ್ತಾರೆ KEDB ಅಕ್ವಿಜೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೂ ಸಹ ಅಲ್ಲಿ ಸುಮ್ಮನೆ ಇದ್ದು ರೈತರಿಗೆ ಕಣ್ಣೋರ್ಸೋಂಥ ಕೆಲಸ, ಒಂದು ಮನವಿ ಪತ್ರವನ್ನು ಕೊಡೋ ಮುಖೇನ ಈ ರೈತರಿಗೆ ಅಪಮಾನ, ಅನ್ಯಾಯ, ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ. ಹಾಗಾಗಿ ಇವತ್ತು ನೀವು ಹೋರಾಟ ಮಾಡಿದ್ದು, ಮೊನ್ನೆ ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡಿದ್ದು, ಗುಂಡಿಗಳು ಎಲ್ಲಿದೆ ಅಂತ ಅವರು ಪ್ರೆಸ್ ಮೀಟಲ್ಲಿ ಕೇಳಿದ್ರು ಕಾಂಗ್ರೆಸ್ ಮುಖಂಡರು, ಅದಕ್ಕೇನಾದರೂ ಇಟ್ಕೊಂಡ್ರೆ ಇಡೀ ಯಾರೋ ಪ್ರೆಸ್ ಮೀಟ್ ಮಾಡಿದ್ರು, ಕೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಯಾರನ್ನ ಬೇಕೋ ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಇದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕೋ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿದ್ರು ಅನ್ನೋ ವಿಚಾರ ಅಲ್ಲ, ಜನಗಳಿಗೆ ಮಾನ್ಯ ಶಾಸಕರಿಗೆ ಗೊತ್ತಾಗಲಿ, ನಾನು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾ ಇದ್ರಲ್ಲ, ಗೊತ್ತಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಅದನ್ನು ಈ ದಿನ ಈ ಪ್ರತಿಭಟನೆಯನ್ನು ಬೈಕ್ ರ್ಯಾಲಿ ಮುಖೇನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಶಾಸಕರು ಹಲವಾರು ಜನ ನನ್ನ ಪ್ರಶ್ನೆ ಮಾಡಿದ್ರು. ಅದರಲ್ಲಿ ಒಂದೇ ಒಂದು ಉದಾಹರಣೆ ನಾನು ಶಾಸಕರ ಗಮನಕ್ಕೆ, ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಆತ್ಮೀಯ ಸಹೋದರರು BP ರಮೇಶ್ ಅಣ್ಣವರು ಬಹಳ ಸೊಗಸಾಗಿ ನನ್ನನ್ನು ಆಡಿ ಹೊಗಳಿದ್ರು. ನಾನು ಯಾವತ್ತೂ ಸಹ ಅವ್ರು ನಮ್ಮ ಸೋದರರೇ, ಯಾರು ರಮೇಶ್ ಅಣ್ಣವ್ರು, BP ರಮೇಶ್ ಅಣ್ಣವರು. ಹಾಗಾಗಿ BP ರಮೇಶ್ ಅಣ್ಣವ್ರಿಗೆ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ಅವರು ಕಾಂಗ್ರೆಸ್ ಕಾಲದಲ್ಲಿ ಅವರೇ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿ ಬಹಳ ವರ್ಷಗಳ ಕಾಲ ಆ ಕಾಂಗ್ರೆಸ್ ಪಾರ್ಟಿಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಆ ಕೊಡುಗೆಯಲ್ಲಿ ಈ 13 ವರ್ಷಗಳ ಹಿಂದೆ ಅಷ್ಟೇ ಈ ಕ್ಷೇತ್ರದ ಶಾಸಕರು ಬಂದು ಅವ್ರು ಕಟ್ಟಿರುವಂಥ ಮನೇಲಿ ಸೇರಿಕೊಂಡಿರುವಂಥದ್ದು ಅವ್ರ ನೆನಪಿಗಿರಲಿ. ಹಾಗಾಗಿ ರಮೇಶ್ ಅಣ್ಣವರು ಬಹಳ ಏನೋ ಆಕ್ರೋಶದಲ್ಲಿ ಮಾತಾಡಿದ್ರು. ಅವ್ರ ವಿಚಾರವಾಗಿ ರಮೇಶ್ ಅಣ್ಣವರು ಪಾಪ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವ್ರ ರಾಜಕೀಯ ಜೀವನದಲ್ಲಿ ಅವ್ರು ರಾಜಕೀಯ ಮಾಡಿದಾರಲ್ಲ ಅಷ್ಟು ವಯಸ್ಸು ಸಹ ನನಗೆ ಈಗಲೂ ಸಹ ಆಗಿಲ್ಲ. ಹಾಗಾಗಿ ಅವ್ರು ರಾಜಕೀಯವಾಗಿ ಅವ್ರಿಗೆ ಅಪಾರವಾದ ಗೌರವ ಇದೆ. ಅವ್ರೇನೋ ನನ್ನ ಬಗ್ಗೆ 2 ಮಾತು ಮಾತಾಡಿದರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಆದರೆ ರಮೇಶ್ ಅಣ್ಣವ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ, ಶಾಸಕರು ಮಾಡಿದಂಥ ರಮೇಶ್ ಅಣ್ಣವ್ರಿಗೆ, ಪಾರ್ಟಿ ಕಟ್ಟಿದಂಥ ರಮೇಶ್ ಅಣ್ಣವ್ರಿಗೆ ಎಲ್ಲ ಹಲವಾರು ಜನ ಇದ್ದಾರೆ. ಶಾಸಕರು ಮೊನ್ನೆ ತಾನೇ ಏನೇನು ಸರ್ಕಾರ ಬಂದು ಚುನಾವಣೆ ಸಮಯದಲ್ಲಿ ಏನೆಲ್ಲ ಮಾತಾಡಿದ್ರು, ನಾನು ಆಶ್ವಾಸನೆಗಳು, ಅಧಿಕಾರ ಬಂದಾಗ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ, ಅಧಿಕಾರದ ವ್ಯವಸ್ಥೆನ ಹಂಚ್ತೀವಿ ಅಂತ ಎಲ್ಲ ಮಾತುಗಳನ್ನು ಕೊಟ್ಟು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದರು. ಆದರೆ ಶಾಸಕರು ಸರ್ಕಾರ ಬಂದು 3 ವರ್ಷ ಆಯಿತು. ರಮೇಶ್ ಅಣ್ಣವ್ರು ಕೇಳಕ್ಕೆ ಬಯಸಿದ್ದು ಒಂದೇ ಒಂದು, ಆದರೆ
ಶಾಸಕರು ಈ ದಿನ 3 ವರ್ಷದ ನಂತರದಲ್ಲಿ ಒಂದೇ ಒಂದು ರಾಜ್ಯದಲ್ಲಾಗಲಿ ಹಲವಾರು ADA ಡೈರೆಕ್ಟ್ರುಗಳು ಮತ್ತು ADA KHB STR ಅವರು ಹಲವಾರು ಡೈರೆಕ್ಟ್ರುಗಳು ಅಧ್ಯಕ್ಷರು ಖಾಲಿ ಇದೆ. ಆದರೆ ಈವರೆಗೂ ಪಾಪ ರಮೇಶ್ ಅಣ್ಣವ್ರಿಗೆ ಯಾವುದು ಕಲ್ಪಿಸ್ಕೊಡಿಲ್ಲ. ದಯವಿಟ್ಟು ನಾನು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ಸಂಬಂಧಪಟ್ಟ ದುಡ್ದಂಥ ಅವ್ರಿಗೆ ಅಧಿಕಾರವನ್ನು ನೀಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ. ಮತ್ತು ಯಾರಿಗೂ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಅವರ ಸುಪುತ್ರರಾದ ಸುಪುತ್ರ ಹೆಸರು ಉಲ್ಲಾಸ್ರವ್ರಿಗೆ ಪಾಪ GK ವಿಕೆನಲ್ಲಿ ಸಹ ಡೈರೆಕ್ಟ್ರ್ ಮಾಡಿದ್ದಾರೆ. ಅವ್ರು ಕೊಡ್ಲಿಕ್ಕೆಲ್ಲ ಆಗ್ತೈತೆ, ಪಾಪ ಪಾರ್ಟಿ ಕಟ್ಟದವ್ರು ಕೊಡೋಕ್ಕಾಗಲ್ಲ ಶಿವಣ್ಣವ್ರಿಗೆ. ಈಗಾಗಲೇ ಉಲ್ಲಾಸ್ ಅವ್ರಿಗೆ ಈಗಾಗಲೇ ನಮಗೆ ಬೆಸ್ತವನಹಳ್ಳಿ ಯಲ್ಲಪ್ಪವ್ರು ಫೋನ್ ಮಾಡಿದರು, ಮೊಮ್ಮಗ ಹುಟ್ಟಿದ್ದಾನೆ ಶಿವಣ್ಣಗೆ ಅಂತ. ದಯವಿಟ್ಟು ಉಲ್ಲಾಸರ್ಗೂ ಒಂದು ಅಧಿಕಾರ ಕೊಟ್ಟಿದ್ದೀರಾ, ಮೊಮ್ಮಗನಿಗೂ ಒಂದು ರಿಸರ್ವೇಷನ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗಾಗಲೇ MP ಫಂಡು MP ಅವ್ರು ಮಾಡ್ತಾನೆ ಇದ್ದಾರೆ. ಯಾವಾಗ ಆಗಿದ್ದಾರೆ MP ಆಗಿ 2 ವರ್ಷ ಆಗಿದೆ, 1.5 ವರ್ಷ ಆಗಿದೆ, ಬಂದಿದ್ದಾರೆ. ನಿನ್ನೆ ಎಲ್ಲ 70 ಕೋಟಿ ನಮ್ಮ ಕರ್ಪೂರ್ ಭಾಗದಲ್ಲಿ ಒಂದು ಪ್ಲಾಟ್ಫಾರ್ಮ್ ಮತ್ತು ಒಂದು ರೈಲ್ವೆ ಇದಕ್ಕೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನೀವು 15-13 ವರ್ಷದಿಂದ ಕತೆ ಕೇಳಿದ್ರೆ ನೀವು ಹಾಗಾದರೆ ಅವ್ರು ಮಾಡಿಲ್ಲ ಅಂತ ನೀವು ಮಾಡೋಕ್ಕಾಗಲ್ಲ ಅಂತನಾ? ಅವ್ರು ಮಾಡಿಲ್ಲ ಅಂದರೆ ನೀವು ಮಾಡಲ್ಲ ಅಂತ ಅರ್ಥನಾ? ಮಾಡಿಲ್ಲ, ನೀವು ಮಾಡಿ ತೋರಿಸಿ ಮುಂದೆ MP ನೀವು ಗೆಲ್ಲಿ. ಹಾಗಾಗಿದೆ. ಆಮೇಲೆ ಮೊನ್ನೆ ತಾನೇ ಆನೇಕಲ್ ಭಾಗದಲ್ಲಿ ಜನಪರವಾದಂಥ ಯಾರೋ ಮಹಿಳೆ ಮತ್ತು ಆರೋಹಳ್ಳಿ, ಈ ಭಾಗದ ಆರೋಹಳ್ಳಿ ಮಂಜುನಾಥ್ ತೀರೋಗಿದ್ರಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಈ ಕ್ಷೇತ್ರದ ಶಾಸಕರು ಗುಂಡಿ ಮುಚ್ಚಿ ಸ್ವಾಮಿ ಅಂತ ಕೇಳಿದ್ರೆ ನಮ್ಮನ್ನು ಬೆದರಿಸುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ FIR ಮಾಡಿ ನನ್ನೂ ಸಹ FIR ಮಾಡಿ ಅವರೊಂದು ಏನು ಹೇಳ್ಬೋದು, ಅದಕ್ಕೆ ಬೆದರಿಕೆಯನ್ನು ಒಡ್ಡಿ ಅವ್ರ ಮಾನ್ಯತೆಯನ್ನು ಮೆರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಜನಗಳೇ ಅವರಿಗೆ ಉತ್ತರ ಹೇಳುವಂಥ ಕೆಲಸ ಆಗ್ತೈತೆ. ಕೊನೆಯದಾಗಿ ಒಂದು ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಬರೀ ಮಾತಲ್ಲೇ ಆಗಲ್ಲ. 13 ವರ್ಷ ಆಗಿದೆ ಇಲ್ಲಿ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಆಶ್ರಯ ಕಮಿಟಿಯಲ್ಲಿ ನೀವೇ ಅಧ್ಯಕ್ಷರು. ಯಾರಿಗಾದರೂ ಪತ್ರಿಕಾ ಮಾಧ್ಯಮದಾಗಲಿ ಬಡವ್ರಿಗಾಗಲಿ ಇಲ್ಲ ಯಾರಿಗಾದರೂ ಅರ್ಧ ನಿವೇಶನ ನಿಮ್ಮ ಅವಧಿಯಲ್ಲಿ ಕೊಟ್ಟಿರೋದೇ ಆದರೆ ನೀವು ಹೇಳಿದ್ದು ನಾವು ಕೇಳ್ತೀವಿ. ಈ KHBಗೆ 1000 ಎಕರೆ ಅಕ್ವಿಜೇಷನ್ ಮಾಡಿಸ್ತೀರಾ, KDBದು 1000 ಎಕರೆ ಅಕ್ವಿಜೇಷನ್ ಮಾಡಿಸ್ತೀರಾ. ಆದರೆ ಇಲ್ಲಿ ಬಡವರಿಗೆ ತಮ್ಗೆ ಓಟ್ ಹಾಕ್ದಂಥವ್ರಿಗೆ ಆ ನೆಲೆ ಸೂರು ಕೊಡೋವಂಥದ್ದಕ್ಕೆ ಸ್ವಾಮಿ ನಿಮಗೆ ಜಾಗ ಇಲ್ವಾ? ಅದಾಗಿ ಬೇರೆ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ, ಕಟ್ಟಡಗಳು ಕಟ್ಟೋದಕ್ಕೆ ಯಾರೋ ಬೇರೆ ಕಡೆಯಿಂದ ಸಿಟಿಯಿಂದ ಬೆಂಗಳೂರಿಂದ ಬಂದು ಉಳಿದಂಥವ್ರಿಗೆ ನೀವು ಬಹುಮಾಡಿ ಕಟ್ಟಡವನ್ನು ನೀವು ಹೇಳೋದು ಕಪ್ಕಾಣಿಗೆ ಅಂತ ತಗೊಂಡು ನೀವು ಕೊಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ? ಈ ಭಾಗದ ಜನಸಾಮಾನ್ಯರು, ನಾಗರಿಕ ಬಂಧುಗಳು, ಮಾಧ್ಯಮ ಮಿತ್ರರು ಇವರೆಲ್ಲ ಏನಾಗಬೇಕು, ಎಲ್ಲಾದರೂ ಒಂದು ಅರ್ಧ ಸೈಟ್ ಕೊಟ್ಟಿರೋ ಇತಿಹಾಸ ಇದ್ದರೆ ದಯವಿಟ್ಟು ನೀವು ಹೇಳಿ. ಹಾಗಾಗಿ ದಯವಿಟ್ಟು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್. ಆಮೇಲೆ ಕೊನೆಯದಾಗಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಉಳ್ಳಳ್ಳಿ ಶ್ರೀನಿವಾಸ್ ಅವರು ಹೋರಾಟ ಮಾಡ್ತಾ ಇರೋದು ಟಿಕೆಟ್ಗೋಸ್ಕರ, ರಸ್ತೆಗೋಸ್ಕರ, ಸಾರ್ವಜನಿಕರ ಹಿತಾಸಕ್ತಿ ಅಲ್ಲ ಅವ್ರದ್ದು. ಅವರು B.Pharm ಪಡ್ಕೊಳೋದಕ್ಕೆ ನಾನಿದ್ದೀನಿ ಪಕ್ಷದಲ್ಲಿ ಅಂತ ಹೇಳೋದಕ್ಕೆ ಈ ಹೋರಾಟ. ಈಗ ಸರ್, ಕಾಂಗ್ರೆಸ್ಸಲ್ಲಿ ಶಾಸಕರು ಶಿವಣ್ಣವರೇ, ಕಾಂಗ್ರೆಸ್ಸಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೆ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ 2023 ಚುನಾವಣೆಯಲ್ಲಿ ನಿಂತು ಜನರ ಆಶೀರ್ವಾದ ಇಲ್ಲದಂಥ ಸೋತಂಥವ್ರು. ಆ ಸೋತಿರೋ ಅಂಥದ್ದಕ್ಕೆ ನನ್ನ ವಿರೋಧ ಪಕ್ಷದ ಕೆಲಸ ಏನಾಯಿತು ಅದು ನಾನು ಮಾಡ್ತಾಯಿದ್ದೀನಿ. ನೀವು ಆಡಳಿತ ಪಕ್ಷದ ನಾಯಕರಾಗಿ ನೀವು ಮಾಡಿ ಸ್ವಾಮಿ. ನನ್ನ ಟಿಕೆಟ್ ಬಗ್ಗೆ ನಿಮ್ಗೆ ಯಾಕೆ ಬಂದಿಲ್ಲ? ಹಾಗಾದ್ರೆ ನಿಮಗೇನೋ ಕಾತ್ರ ನನಗೆ ಸಿಗಲ್ಲ ಅಂತ, ಶಿವಣ್ಣವ್ರು ಸಿಗಲ್ಲ ಅಂತ ಹೇಳಿದ್ರೆ ಕಾತ್ರ ಇದೆಯಾ? ನನ್ನ ಟಿಕೆಟ್ ವಿಚಾರ ನೀವು ಯಾಕೆ ಮಾತಾಡ್ತೀರಾ? ನಾನೇನು ಚುನಾವಣೆ ಯಾವುದೂ ಇಲ್ವಲ್ಲ. ಈಗ ನಾಳಿದ್ದು 2 ತಿಂಗಳು 3 ತಿಂಗಳಿದೆ ಚುನಾವಣೆ. ನನ್ನ ಚುನಾವಣೆ ನಮ್ಮ MLA ಚುನಾವಣೆ ಇರೋದು 2 ವರ್ಷ ಇದೆ. 2 ವರ್ಷದಲ್ಲಿ ಪಾರ್ಟಿ ತೀರ್ಮಾನ ಮಾಡ್ತೈತೆ. ಹಾಗಾದ್ರೆ ನಾನೇನು ಕಾಂಗ್ರೆಸ್ಸಲ್ಲಿ ಏನಾದರೂ ಕೇಳಬೇಕಾ ಟಿಕೆಟ್ನ? ನನಗೆ ಅವಶ್ಯಕತೆ ಇಲ್ಲ. ನಾನು BJPಯಲ್ಲಿ ಟಿಕೆಟ್ ಕೊಟ್ಟರೆ ನಮ್ಮ ವರಿಷ್ಠರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅಶೋಕ್ ಸಾಹೇಬ್ರು ಇದ್ದಾರೆ, ವಿರೋಧ ಪಕ್ಷದ ನಾಯಕರು, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನೀವೇನು ನನ್ನ ತೀರ್ಮಾನ ಮಾಡಿ ಟಿಕೆಟ್ ಕೊಡಿಸೋಂಥ ಅವಶ್ಯಕತೆ ಬೇಕಾಗಿಲ್ಲ. ನಾಯಕರು ಅಶೋಕ್ ಅವರು ಇದ್ದಾರೆ, ನೀವು ಕೂಡ ಕರ್ಕೊಂಡೋಗಿದ್ದೀವಿ ಸರ್. ಕೆಲವೊಂದು ಕಡೆ ಅಲ್ಲಿ ಕೂಡ ಆಗಲಿಲ್ಲ ರೈತ ಸಮಸ್ಯೆ ಬಗೆಹರಿಸ್ತಿದ್ದಂತ. ಈಗ ಅವರು ಸಮಯವನ್ನು ಕೊಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರು ಸಮಯವನ್ನು ಸಹ ಕೊಟ್ಟಿದ್ದಾರೆ. ಈ ಭಾಗದ ರೈತರ ಮುಖಂಡರ ಹತ್ರನೂ ಸಹ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಹೋದ ಭಾನುವಾರ ಸಹ ನಾನು ಸಭೆ ಕೂಡ ನಾನು ಸಹ ಹಾಜರಿದ್ದೆ. ಆ ಸಭೆಯನ್ನು ಸಹ ರೈತ ಮುಖಂಡರು ಹೇಳಿದ್ದಾರೆ.
ಅವ್ರನ್ನ ಕರ್ಕೊಂಬಂದು ವಿರೋಧ ಪಕ್ಷದ ನಾಯಕರನ್ನ ಸಮಯ ಕೊಡ್ತೀನಿ, ಕರ್ಕೊಂಬನ್ನಿ, ಮಾತಾಡೋಣ, ನಮ್ಮ ಸಮಸ್ಯೆ ಬಗೆಹರಿಸಿ ಆದಷ್ಟು ಅಂತ ಹೇಳಿದ್ದಾರೆ. ನನಗೆ ಕೊಟ್ಟಿರೋವಂಥ ಕೆಲಸ ನಾನು ಸಂಪೂರ್ಣವಾಗಿ ಅವ್ರನ್ನ ಕರ್ಕೊಂಬಂದು ರೈತರ ಮುಂದೆ ನಿಲ್ಲಿಸಿ ಅವ್ರ ಕಷ್ಟ ಸುಖಗಳು ಸ್ಪಂದಿಸುವಂಥ ಕೆಲಸ ಮುಂದಿನ ದಿನದಲ್ಲಿ ನಾನು ಮಾಡೇ ಮಾಡ್ತೀನಿ. ಇವತ್ತು ಗುಂಡಿಗಳಲ್ಲಿ ರಸ್ತೆ ಹುಡ್ಕೊಂಡ್ಬಂದು ಅವೆಲ್ಲ ಮಾಧ್ಯಮದವರು ಯಾರು ಆನ್ ಮಾಡೋರು. ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಏನು ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ಬಯಲುಬಸವೇಶ್ವರ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 2 ಗಂಟೆಗಳ ಕಾಲ ನಾವು ರ್ಯಾಲಿ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆ ತಾವು ಮಾಧ್ಯಮದವರೆಲ್ಲ ಎಲ್ಲ ರಸ್ತೆಗಳು ನೋಡ್ಕೊಂಡು ಬಂದಿದ್ದೀರ. ಯಾವ ಒಂದು ರಸ್ತೆನೂ ಸಹಿತ ಸರಿಯಾಗಿಲ್ಲ, ಎಲ್ಲ ಗುಂಡಿಗಳು ಬಿದ್ದಿದೆ. ರಾತ್ರಿ ಮಳೆ ಬೀಳೋದ್ರಿಂದ 1 ಅಡಿ 2 ಅಡಿ ನೀರಿದೆ ಹಳ್ಳಿ ರಸ್ತೆಗಳಲ್ಲಿ. ನಾವು ಯಾವ ರೀತಿ ಓಡಾಡಬೇಕು, ಮಾನ್ಯ ಶಾಸಕರಾದ ಶಿವಣ್ಣನವ್ರ ಕೇಳ್ತಾ ಇದ್ದೀನಿ. ನಾವು ಸಾರ್ವಜನಿಕರು ಯಾವ ರೀತಿ ಓಡಾಡಬೇಕು, ನಾವು ಸುಮಾರು ಸತಿ ನಿಮಗೆ ಮನವಿ ಕೊಟ್ಟಿದ್ದೀವಿ. 1 ಕಿಲೋಮೀಟ್ರು ಕಾಂಕ್ರೀಟ್ ರಸ್ತೆ ಮಾಡೋ ಬದಲು ಒಂದು 20 ಕಿಲೋಮೀಟ್ರ್ ಗುಂಡಿಗಳಾದ್ರೂ ಮುಚ್ಚಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಸಾರ್ವಜನಿಕರಿಗಂತೂ ತುಂಬಾ ಕಷ್ಟ ಆಗ್ತಾಯಿದೆ ಓಡಾಡೋದಕ್ಕೆ. ಬಯಲುಬಸವೇಶ್ವರದಿಂದ ದೇವಸ್ಥಾನದಿಂದ ಕಾಡಗದಾರಕ್ಕೆ ಬಂದ್ವಿ. 1 ಅಡಿ 2 ಅಡಿ ಗುಂಡಿಗಳಿದೆ. ನಮ್ಮ ಪಂಚಾಯತಿನವ್ರು ಪಾಪ ಪಾಟೋಲ್ ಮುಚ್ಚಿದ್ದಾರೆ. ತಮ್ಮ ಅನುದಾನದಲ್ಲಿ ಇದುವರೆಗೂ ನಾವು 3 ವರ್ಷ ಆಯಿತು. ನೀವು ಈ ಸರ್ಕಾರ ಬಂದು ನಿಮ್ಮದೇ ಆದ ಸರ್ಕಾರ 8 ವರ್ಷಗಳಿಂದ ಇದೆ. ದಯವಿಟ್ಟು ನಾವು ಮೊನ್ನೆನೂ ಸಹಿತ ಆನೇಕಲ್ಲಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿ ನಮ್ಮದೇ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆಯನ್ನು ಸಹ ಮಾಡಿದ್ದೇವೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಕ್ರಮ ಕೈಗೊಳ್ದಿದ್ರೆ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ಪ್ರತಿ ಯಾವ ಹಳ್ಳಿ ಇದೆ ಎಲ್ಲ ಹಳ್ಳಿನಲ್ಲೂ ನಾವು ಬೈಕ್ ರ್ಯಾಲಿ ಮುಖಾಂತರ ನಾವು ಪ್ರತಿಭಟನೆ ಮಾಡಿ ಮಾಧ್ಯಮದವ್ರ ಮುಖಾಂತರನೇ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ರಸ್ತೆಯಲ್ಲಿ ನಾವು ಓಡಾಡ್ಕೊಂಡು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋಂಗೆ ನಮ್ಮ ತಾಲೂಕಿನ ಸರ್ಜಾಪುರ ಭಾಗದ ಎಲ್ಲ ನಮ್ಮ ರೈತ ಮುಖಂಡರು, ನಮ್ಮ ಪಕ್ಷದ ಹಿರಿಯರು, ಹುಲ್ಲಳ್ಳಿ ಶ್ರೀನಿವಾಸ ಇರ್ಬೋದು, ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ SRT ಅಶೋಕ್ರವರು, ಬೀಲಲ್ಗೆ ಕೃಷ್ಣಾರೆಡ್ಡಿ ಅವರು, ಮುರಳಿ ಕೃಷ್ಣ ಅವರು, ನಮ್ಮ ಗಣೇಶ್ ಅವರು, ಮತ್ತು ರಾಧಾಕೃಷ್ಣ, ನಮ್ಮ ಮಂಜುನಾಥ್, ಕುಮಾರನಹಳ್ಳಿ ಮಂಜುನಾಥ್, ಮತ್ತು ಭೂಸ್ವಾಧೀನ ಹೋರಾಟ ಸಂಸ್ಥೆ ಎಲ್ಲ ನಮ್ಮ ಪದಾಧಿಕಾರಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ವೇಣುವರು ಇರ್ಬೋದು, ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಯೋಗೇಶ್ವರ ಅವರು, ಎಲ್ಲ ನಾಯಕರು ನಮ್ಮ ಜೊತೆ ರ್ಯಾಲಿಯಲ್ಲಿ ಬಂದಿದ್ದಾರೆ. ಸುಮಾರು ನಾವು 3 ಅವರಿಂದ ನಾವು ಬಂದಿದ್ದೀವಿ. ಈಗ ಬೈಕ್ನಲ್ಲಿ ಯಾವ ಒಂದು ರಸ್ತೆಯೂ ಸರಿ ಇಲ್ಲ. ನಮ್ಮ ಶಾಸಕರಲ್ಲಿ ನಾವೇನು ರಿಕ್ವೆಸ್ಟ್ ಮಾಡೋದಲ್ಲ, ಅವ್ರ ಕರ್ತವ್ಯ ಇದು. ನಾವೇನು ರಿಕ್ವೆಸ್ಟ್ ಮಾಡಿ ಕೇಳಬೇಕಾಗಿಲ್ಲ. ಎಲ್ಲ ನಿಮಗೆ ಓಟಾಗಿ ಗೆಲ್ಲಿಸಿದ್ದಾರೆ. ನಿಮ್ಮ ಒಂದು ಬೇಸಿಕ್ ಕರ್ತವ್ಯನ ನೀವು ನಿರ್ವಹಿಸಿ ಅಂತ ಹೇಳ್ತಾ ನಮ್ಮ ಮುಂದಿನಲ್ಲಾದರೂ, ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ. ಈಗ ಮಾನ್ಸೂನ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೂ ಗುಂಡಿಗಳು ತುಂಬ ಹೆಚ್ಚಾಗ್ತಾಯಿದೆ. ಇನ್ನು ಸಾವು ನೋವುಗಳು ಸಂಭವಿಸೋಕ್ಕೆ ಮುಂಚೆ ತಮ್ಮ ವಿರುದ್ಧವಾಗಿ ಪ್ರತಿಭಟನೆಗಳು ಇನ್ನೂ ಹೆಚ್ಚಾಗೋದಕ್ಕೂ ಮುಂಚೆ ತಾವು ಎಚ್ಚೆತ್ತುಕೊಂಡು ತಾಲೂಕಿನಾದ್ಯಂತ ತಾವು ಗುಂಡಿಗಳು ಮುಚ್ಚೋ ಕಾರ್ಯದಲ್ಲಿ ರೋಡ್ಗಳನ್ನ ಸರಿಪಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರತಕ್ಕಂಥ ನಮ್ಮ ಎಲ್ಲ BJP ಕಾರ್ಯಕರ್ತರಿಗೆ, ನಮ್ಮ ಲೀಡರ್ಸ್ಗೆ, ನಮ್ಮ ರೈತ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆ. ವಿಡಿಯೋ ಮಾಡ್ಕೊಬಂದ್ರಿ ಎಲ್ಲಿದೆ ಹೇಳಿ, ರಸ್ತೆ ಸರಿಯಾಗಿ ಎಲ್ಲಿದೆ. ಅದೇ ರೀತಿ ಫ್ರೂಟ್ಸ್ ಮಾರ್ಕೆಟಿಂದ ಶಿಂಗನಗರಕ್ಕೆ ಬಂದ್ಬಿಡಿ ಸಾಕು ದಯವಿಟ್ಟು. ಆ ರೋಡಲ್ಲಿ ಹೆವಿ ಟ್ರಾಫಿಕ್ ಇದೆ. ನೀವು ಒಂದು ಸತಿ ಅದನ್ನು ನಾವು ಪ್ರತಿಭಟನೆ ಇಟ್ಕೊಂಡು ಮುಂದಿನ ದಿನಗಳು ಇಟ್ಕೊಳ್ತೀವಿ. ನೀವು ಒಂದು 3-4 ಕಿಲೋಮೀಟ್ರು 2 ಅವರ್ ಬರ್ಬೇಕು ಸರ್. ಅದು ಆ ಥರ ಇದೆ. ಇನ್ನೂ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಾವು ಹೋರಾಟ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದು ಹೋರಾಟಕ್ಕೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಶಿವಣ್ಣನವರು ಎಚ್ಚೆತ್ತುಕೊಂಡು ಅವ್ರದ್ದೇ ಒಂದು ಸರ್ಕಾರ ಇದೆ. ಈಗ ಮಾನ್ಯ DK ಶಿವಕುಮಾರ್ CM ಆಗಿದ್ದಾರೆ. ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಅವರು ಆಶೆ ಇದೆ. ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕಂತಿದ್ದಾರೆ. ಪಂಚಾಯತಿಗಳನ್ನ ಈಗೇನು ಎಲೆಕ್ಷನ್ಗಳು ಮಾಡ್ತಾ ಇಲ್ಲ. ಪಂಚಾಯತಿ ಎಲೆಕ್ಷನ್ಸ್ ಇಲ್ಲ. ನಾವು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಗಿ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಗಿ 7 ವರ್ಷ ಆಗಿದೆ. ನಮ್ಮ ಟರ್ಮ್ ಮುಗ್ದೆ 7 ವರ್ಷ ಆಗಿದೆ. ನಾವೆಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕಂದ್ರೆ ಎಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತೆ ಹೇಳಿ. ಮತ್ತು ಇದನ್ನು GBA ಮಾಡಬೇಕಂತ ಹೊರಟಿದ್ದಾರೆ. GBA ಎಲೆಕ್ಷನ್ಗಳಾಗಿ 8 ವರ್ಷ ಆಗಿದೆ. GBA ಅವಧಿ ಮುಗಿದು 8 ವರ್ಷಗಳಾಗಿದೆ. GBA ಮಾಡೋಕ್ಕಾಗ್ತಾ ಇಲ್ಲ. ಇನ್ನೆಲ್ಲಿ ಡೆವಲಪ್ಮೆಂಟ್ ಜನಪ್ರತಿನಿಧಿಗಳಿಲ್ಲದೆ ನಾವು ಇಲ್ಲಿ ಜಿಲ್ಲಾ ಪಂಚಾಯತಿ ಇವೆ. ಈ ಏರಿಯಾದಲ್ಲಿ ನಾವು ಜಿಲ್ಲಾ ಪಂಚಾಯತಿ ಇದ್ದಾಗ ಪ್ರತಿ ವರ್ಷ ಸುಮಾರು ಒಂದು 130-140 ಬೋರ್ವೆಲ್ಗಳು ಹಾಕ್ತಾಯಿದ್ವಿ. ನಾವು ಬಿಟ್ಟ ಮೇಲೆ 7 ವರ್ಷದಿಂದ ಒಂದು ಬೋರ್ವೆಲ್ಗಳಿಲ್ಲ. ಅಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ಒಂದು ಕಾಂಕ್ರೀಟ್ ರಸ್ತೆಗಳು ಮಾಡ್ತಾ ಇಲ್ಲ. ಯಾವುದೇ ಒಂದು 29 ಇಲಾಖೆಗಳು ಒಂದು ಅನುದಾನ ನಮ್ಗೆ ಸಾರ್ವಜನಿಕರಿಗೆ ನಮ್ಮ ಪಬ್ಲಿಕ್ ತಲುಪ್ತಾ ಇಲ್ಲ. ಜನಪ್ರತಿನಿಧಿಗಳಿದ್ರೆ ಹೋರಾಡ್ತಾರೆ, ಮೀಟಿಂಗ್ ಆಗ್ತದೆ, ಪ್ರತಿ ಒಂದು ತಿಂಗಳು ಮೀಟಿಂಗ್ ಆಗ್ತದೆ, ಯಾವ ಅನುದಾನ ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತದೆ. ಆ ಜನಪ್ರತಿನಿಧಿಗಳೇ ಇಲ್ಲ. ಎಲ್ಲನೂ ಅನುದಾನನೂ ಶಾಸಕರ ಅಡಿಯಲ್ಲಿ ಹೋಗ್ತದೆ. ಅವ್ರು ಎಲ್ಲಿ ಅಭಿವೃದ್ಧಿ ಪಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ.
ಜಿಲ್ಲಾ ಪಂಚಾಯತಿ ಅನುದಾನ ಇರ್ಬೋದು, ಮತ್ತು ಈಗ ಪಂಚಾಯತಿಗಳದ್ದು ಈಗ 2 ತಿಂಗಳಾಗಿದೆ, 3 ತಿಂಗಳಾಗಿದೆ, ಅಧ್ಯಕ್ಷರ ಅವಧಿ ಮುಗಿದು ಅಡ್ಮಿನಿಸ್ಟ್ರೇಟರ್ಗಳನ್ನ ಹಾಕ್ಕೊಂಡಿದ್ದಾರೆ. ಅಡ್ಮಿನಿಸ್ಟ್ರೇಟರ್ಗಳು ಒಂದಿನ ಆಫೀಸ್ಗೆ ಯಾರೂ ಬರಲ್ಲ, ಆಫೀಸ್ಗಳಲ್ಲಿ ಕುತ್ಕೊಂಡಿದ್ದಾರೆ. ಅವ್ರದ್ದೇ ಅಧಿಕಾರಿಗಳದ್ದೇ ರಾಜಭಾರ. ಅವ್ರು ಕೇಳಿದ್ರೆ ನಮ್ಮ ಶಾಸಕರು ಶಿವಣ್ಣವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಾವು ಅದಕ್ಕೆ ಪಂಚಾಯತಿಗಳ ಮಟ್ಟದಲ್ಲಿ ಸಹಿತ ತಾವು ಪರಿಶೀಲನೆ ಮಾಡಬೇಕಂತ ಹೇಳ್ತಾ ಮತ್ತೊಮ್ಮೆ ಈ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸ್ನೇಹಿತರಿಗೆ, ಅದು ಹಿರಿಯರಿಗೆ, ನಮ್ಮ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟ ಮಾಡಲಿದ್ದೇವೆ. ಅದರಲ್ಲಿ ಸಹ ತಾವೆಲ್ಲ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಮುಖಾಂತರ ಕೊಡ್ತೇನೆ. ಕೂಡಲೇ ನಮ್ಮ ಆನೇಕಲ್ ತಾಲೂಕು ಶಾಸಕರು BMRDದಲ್ಲಿರೋ ಏನು 500 ಕೋಟಿ ಇದೆ ಅದನ್ನು ರಿಲೀಸ್ ಮಾಡಿಕೊಂಡು ಇನ್ನೊಂದು 500 ಕೋಟಿ ಸರ್ಕಾರದಲ್ಲಿ ತಗೊಂಡು ಆನೇಕಲ್ ತಾಲೂಕು ಹಾಕಿದ್ರೆ ಎಲ್ಲ ದಾರಿಗಳೂ ಚೆನ್ನಾಗಾಗುತ್ತೆ. 1000 ಕೋಟಿ ಬಂದರೆ ಶಾಸಕರಿಗೂ ಒಳ್ಳೆಯದಾಗುತ್ತೆ. ರ್ಯಾಲಿ ಹಮ್ಮಿಕೊಂಡಿದ್ರಿ ಭಾರತೀಯ ಜನತಾ ಪಾರ್ಟಿಯಿಂದ. ಆದರೆ ಇಡೀ ನಮ್ಮ ತಾಲೂಕಲ್ಲಿ ಮುಖ್ಯ ರಸ್ತೆಗಳು ಆಡಿಬಿಟ್ರೆ ಹಳ್ಳಿಗೆ ಕಡೆ ತಿರುಗೇ ನೋಡೇ ಇಲ್ಲ. ಸುಮ್ಮನೆ ಮೋದಿ ಏನು ಮಾಡಿದ್ದಾರೆ ಅಂತ ನಮ್ಮ ಗೃಹಮಂತ್ರಿಯಾದ ಕ್ರಿಯಾಕರ್ಗೆ ಹೇಳ್ತಾರೆ. ಅವ್ರು ಏನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟು ನಮ್ಮ ಇಂಡಿ ದೇಶದಲ್ಲಿ ಫಸ್ಟ್ 400 ಏರ್ಪೋರ್ಟು, ಇವತ್ತು 1000 ಏರ್ಪೋರ್ಟ್ ಇದೆ. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟು ನೋಡಿದ್ರೆ ಇವತ್ತು ಫಾರಿನ್ ಬಿಟ್ಟೊಡಿ ಹಂಗಿದೆ. ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ಹೆಂಗೆ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಅಂತ. ಅದೇ ರೀತಿ ನಮ್ಮ ಭಾರತದಲ್ಲಿ ಭ್ರಷ್ಟಾಚಾರ ಇವತ್ತು ಸೆಂಟ್ರಲ್ಲಿ ಒಂದೇ ಒಂದು ಹಗರಣ ಇಲ್ಲ. ಇವತ್ತು ನಮ್ಮ ಕರ್ನಾಟಕ ತಗೊಂಡ್ರೆ 1000 ಹಗರಣ ಇದೆ. ಮೇಲಿಂದ ಕೆಳಗಡೆವರೆಗೂ ಎಲ್ಲ ರೀತಿ ಎಲ್ಲ ಕಲ್ತ್ಬಿಟ್ಟು ಲೈನಾಗಿ ಹಗರಣ ಮಾಡೋದು. ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರಾದ ಶಿವಣ್ಣವರು ನಮ್ಮ ಹಳ್ಳಿಗಳನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದಾರೆ. ಒಂದು ಸತಿ ವಿಸಿಟ್ ಕೊಟ್ಟರೆ ಅವ್ರು ಕಾರಲ್ಲಿ ಬಂದು ವಿಸಿಟ್ ಕೊಟ್ಟರೆ ಸಾಕು, ಗೊತ್ತಾಗುತ್ತೆ ಯಾವ ರೀತಿ ಗುಂಡಿಗಳಿದೆ ಅಂತ. ಅವರು ದಯವಿಟ್ಟು ಆ ಗುಂಡಿಗಳಿಗೆ ಯಾವತ್ತು ಮುಕ್ತಿ ಕೊಡ್ತಾರೋ ಆವತ್ತು ನಮ್ಮ ತಾಲೂಕು ಉದ್ಧಾರ ಆಗುತ್ತೆ ಅನ್ನೋ ಒಂದು ಆಗುತ್ತೆ. ಅದೇ ರೀತಿ ಇವತ್ತು ನಮ್ಮ ರೈತರ ಕೂಗು ಸತತವಾಗಿ 1.5 ವರ್ಷದಿಂದ ಸತತವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗಮನಕ್ಕೆ ಬಂದೇ ಇಲ್ಲ. ಸುಮ್ಮನೆ ವಿಧಾನಸೌಧದಲ್ಲಿ ನೆಪಕ್ಕೆ ಮಾತಾಡ್ತಾರೆ ಅಷ್ಟೇ. ಬಟ್ ಯಾವುದೇ ರೀತಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಂಥ ಕೆಪಾಸಿಟಿ ರೀತಿಯಲ್ಲಿ ಮಂತ್ರಿಗಳ ಹತ್ರ ಧಮಕಿ ಹಾಕಿ ಮಾತಾಡೋ ರೀತಿಯಲ್ಲಿ ಯಾರು ಯಾವುದೇ ಕಾರ್ಯವನ್ನು ಕೈಗೊಳ್ತಾ ಇಲ್ಲ. ಇದೆಲ್ಲ ಮಾಡ್ಬೇಕಂದ್ಬಿಟ್ಟು ನಮ್ಮ ಆನೇಕಲ್ ತಾಲೂಕಿನ ರೈತರು ಮತ್ತು ಸಾರ್ವಜನಿಕರು ನೆಮ್ಮದಿಯಾಗಿರ್ಬೇಕಂದ್ರೆ ಇವತ್ತು ರಸ್ತೆ ಮುಕ್ತವಾಗಿರಬೇಕು. ಮತ್ತು ಯಾವುದೇ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಮುಕ್ತವಾದ ಆಡಳಿತ ಇಲ್ಲ. ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ದಯವಿಟ್ಟು ಅದು ನಿಲ್ಲಬೇಕಂತ ನಮ್ಮ ಶಾಸಕರಿಗೆ ಈ ಮುಖಾಂತರ ತಿಳಿಸಲು ಬಯಸುತ್ತೇನೆ. ಇವತ್ತು ನಾವು ಇದೇ ಆನೇಕಲ್ಲಲ್ಲಿ ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ಒಂದು ಮುಗ್ಧ ಜೀವ ಹೋಯ್ತು. ಇವತ್ತು ಆ ಫ್ಯಾಮಿಲಿಗೆ ಯಾರು ಜವಾಬ್ದಾರಿ ತಗೊಳ್ಳೋದಿಲ್ಲ. ಏನಾದರೂ ಹೇಳಿದ್ರೆ ನಾನು ನೋಡ್ತಾ ಇದ್ದೆ, ಮೊನ್ನೆ ಇವ್ರಲ್ಲೇ BJP ಕಡೆಯಿಂದನೇ ಅಲ್ಲಿ ಒಂದು ರ್ಯಾಲಿ ಮಾಡಿದಾಗ ಹೇಳಿದ್ರು 30 ವರ್ಷಗಳಿಂದ ಅವರೇನೂ ಮಾಡಲಿಲ್ಲ, ಮತ್ತೆ ನಮ್ಮನ್ನ ಯಾಕೆ ಹೇಳ್ತಿದ್ದಾರೆ ಅಂತ. 30 ವರ್ಷದಿಂದ ಅವ್ರು ಮಾಡಲಿಲ್ಲ ಅಂತ ನಿಮ್ಮನ್ನ ಕುಣಿಸಿದೀವಲ್ಲ, ನೀವು ಏನು ಮಾಡ್ತಿಲ್ಲಲ್ಲ, ಬಿಟ್ಕೊಡಿ ಮತ್ತೆ ಅವ್ರಿಗೆ ವಾಪಸ್ಸು. ಯಾಕೆ ನೀವು ಇಟ್ಕೊಂಡಿದ್ದೀರಾ? ಅದು ಸಾಲದು ಅಂತ ಈಗ ಈಗ ನೋಡಿದ್ರಿ, ಈಗ ಮೀಡಿಯಾದವರೆಲ್ಲ ನೋಡಿದ್ರಿ ನಮ್ಮ ರಸ್ತೆಗಳು ಹೇಗಿದೆ ಅಂತ. ನಮ್ಮ ರಸ್ತೆಗಳಿಗೆ ಒಂದು ಡಾಂಬರೀಕರಣ ಮಾಡ್ಲಿಕ್ಕೆ ಆಗದೆ ಇರೋರು ನಮ್ಮ ಜಮೀನುಗಳನ್ನ ತಗೊಂಡು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಎಲ್ಲಿದೆ ಹೇಳಿ? ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ RSS ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ಪಾಪ ಅವ್ರಿಗೆ RSS ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಏನೋ ಗೊತ್ತಿಲ್ಲ. ಅದನ್ನ ಬಿಟ್ಟು ಇಲ್ಲಿ ನಾವು ರೈತರ ಬಗ್ಗೆ ಏನು ಕಷ್ಟಪಡ್ತಾ ಇದ್ದೀವಿ ರೈತರೆಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು RSS ಪಕ್ಷದವರು ಒಂದು ಕೋಲ್ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಇದಕ್ಕೆಲ್ಲ ರ್ಯಾಲಿ ಮಾಡಿದ್ರು ಅಂತ ಇದಕ್ಕೆಲ್ಲ ಇವರು ಬಾಯಿಗೆ ಬಂದಾಗೆ ಉದ್ದುದ್ದ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಯಾಕೆ ನಾವು ರೈತರು ರ್ಯಾಲಿ ಅಂತ ಮಾಡಿದಾಗ ಯಾಕೆ ನಾವು ಕಣ್ಣು ಕಾಣಿಸ್ತಾ ಇಲ್ವಾ? ನಮ್ಮ ಕಷ್ಟಗಳು ಇವ್ರಿಗೆ ಕಣ್ಣು ಕೇಳಿಸ್ತಾ ಇಲ್ವಾ? DCM ಅವರು ಪಾಪ DK ಶಿವಕುಮಾರ್ ಅವರು ತುಂಬ ಚೆನ್ನಾಗಿ RSSದು ಏನಿದೆ ಈ ಸದಾ ಮಾತೃಭೂಮಿ ಹೊಸಲೆ ಪದ್ಯ ಹೇಳಿನೇ ಪಾಪ CM ಆಗಿಬಿಟ್ರು. ಪಾಪ ಪ್ರಿಯಾಂಕಾ ಖರ್ಗೆ ಅವರು ಇದನ್ನೇ ಪ್ಲಾನ್ ಮಾಡ್ತಾ ಇದ್ದಾರೆ, ಅವರು CM ಆಗಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತು ಇವರ ಹೊಲಸು ರಾಜಕಾರಣಗಳನ್ನ ಪಕ್ಕಕ್ಕಿಟ್ಟು ನಮ್ಮ ಕರ್ನಾಟಕದಲ್ಲಿ ಏನು ರೈತರು ನಾವು ಬೀದಿಗಳಲ್ಲಿ ಹಳಿತಾ ಇದ್ದೀವಿ, ನಮ್ಮ ಬಗ್ಗೆ ಸ್ವಲ್ಪ ಗಮನ ಕೊಡ್ಲಿಕ್ಕೆ ಹೇಳಿ. ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಮಾತಿದ್ರೆ BJP ಕಾಂಗ್ರೆಸ್ ಈ ಥರ ಅಲ್ಲ. ಈಗ BJP ಅವ್ರು ಮಾಡಲಿಲ್ಲ ಅಂತ ಕಾಂಗ್ರೆಸ್ಗೆ ಓಟ್ ಹಾಕಿ ನಾವು ಗೆಲ್ತಿದ್ದೀವಲ್ವಾ? ಮತ್ತೆ ನೀವೇನು ಕಡ್ದು ಗುಡ್ಡಾಗ್ತಾ ಇದ್ದೀರಾ ಇಲ್ಲಿ ಹೇಳಿ? ಏನಾದರೂ ಮಾಡ್ತಿದ್ದೀರಾ? ನೀವು ಏನು ಮಾಡ್ತಿಲ್ಲ ಅಂದಾಗ ನೀವು ಸರ್ಕಾರ ಬಿಟ್ಟು ಬನ್ನಿ, ನಾವು ವಾಪಸ್ ಅವ್ರನ್ನೇ ಕೊಡಿಸ್ತೀವಿ ಸರ್ಕಾರದಲ್ಲಿ. ನಾವು ಮಾಡಲ್ಲ, ಅವರು ಮಾಡಲ್ಲ, ಏನು ಜಗಳ ಮಾಡ್ಲಿಕ್ಕಿದ್ದೀರಾ? ವಿರೋಧ ಪಕ್ಷದವರು ಇರೋದು ಏನಕ್ಕೆ? ನೀವು ತಪ್ಪು ಮಾಡ್ತಿದ್ರೆ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ FIRಗಳಾಗ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಅಂದರೆ ಕಾನೂನು ಒಂದು ಪಕ್ಷಕ್ಕೆ ಮಾತ್ರನಾ, ಬೇರೆಯವ್ರಿಗೆ ಇಲ್ವಾ? ಇವರು ರ್ಯಾಲಿಗಳು ವಿಧಾನಸೌಧ ಮುಂದೆ ರ್ಯಾಲಿಗಳು ಮಾಡ್ತಾರೆ, ಧರಣಿಗಳು ಕೂತ್ಕೊಳ್ತಾರೆ. ಯಾಕೆ? ಆಗ ಯಾರು ಕೇಳಿದ್ರು? ಆಗ ನಿಮ್ಮ ಮೇಲೆ FIR ಹಾಕ್ಬೇಕಲ್ವಾ? ಎಷ್ಟು ಜನಕ್ಕೆ FIR ಹಾಕಿದ್ದಾರೆ? ವಿಧಾನಸೌಧದಲ್ಲಿ ಸದನಗಳು ನಡೀತಾ ಇರುವಾಗ ಕೂತ್ಬಿಟ್ಟು ಇವರು ಬೇಕಾಬಿಟ್ಟಿಗಳು ಕುತ್ಕೊಂಡು ಮಾಡ್ತಾ ಇದ್ದಾರೆ ಅಲ್ವಾ? ಯಾಕೆ ನಿಮ್ಮ ಹತ್ರ ಟಾಪಿಕ್ಗಳಿಲ್ವಾ? ಇಲ್ಲಿ ರಾಜ್ಯದಲ್ಲಿ ಜನತೆ ಅಲಿತಾ ಇದ್ದಾರೆ. ನಿಮ್ಮ ಹಳ್ಳಿಗಳಲ್ಲಿ ನೋಡಬೇಕು, ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತ ಮಕ್ಕಳಿಗೆ ಕೃತಕವಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈಜಾಡ್ಲಿಕ್ಕೆ ಇವರು ಮಾಡಿದ್ರೆ ಸ್ಟೇಡಿಯಂ ಅಭಿವೃದ್ಧಿ,
ಯಾಕೆ ರೈತರು ಏನಾದರೂ ಅವ್ರ ಭೂಮಿಗಳು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಏನಾದರೂ ಕೊಟ್ಟರೆ ಅದು ಮಾತ್ರ ಅಭಿವೃದ್ಧಿ ಆಗೋದಿಲ್ವಂತೆ. ನಮ್ಮ ಭೂಮಿಗಳು ಬಂದಿರೋ ಅಂತ ಹೇಳ್ತಾರೆ. ನಮ್ಗೆ ಈ ವರ್ಷ ಉಳುಮೆ ಮಾಡ್ಲಿಕ್ಕೆ ಆಗದೆ ಇದ್ರೆ ನಾವು ಬರೋ ವರ್ಷ ಮಾಡ್ಕೊಳ್ತೀವಿ. ಈಗ ಉದಾಹರಣೆಗೆ ಶಿವಣ್ಣನವ್ರಿಗೆ ಇವತ್ತು 3 ವರ್ಷ ಆಗಿದೆಯಲ್ಲ, 15 ವರ್ಷಗಳಿಂದ ಗೆದ್ದಿದ್ದಾರೆ. ಇವ್ರಿಗೆ ಯಾವುದೇ ಒಂದು ಪದವಿ ಕೊಡಲಿಲ್ಲ. ಯಾಕೆ ನೆಕ್ಸ್ಟ್ ಯಾಕೆ ಬೇಕು ಇವ್ರಿಗೆ ಪದವಿ? ಇವ್ರು ನಾನು ಲಾಯಕ್ಕಂತಾನೆ ಅಲ್ವಾ? ಬೇಡ, ಹೋಗ್ಬೇಡಿ, ಬಂದ್ಬಿಡಿ. ನಿಮ್ಗೆ ಯಾವುದೇ ಒಂದು ಸದನದಲ್ಲಿ ನಿಮ್ಗೆ ಒಂದು ಮಿನಿಸ್ಟ್ರಿ ಕೊಡಲಿಲ್ಲ ಅಂದ್ರೆ ನೀವು ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಇವ್ರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯ. ನಮ್ಮ ಭೂಮಿಗಳಿಗೆ ಈ ವರ್ಷ ಯಾವುದೋ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ನೀರಿನ ಪ್ರಾಬ್ಲಮ್ ಏನೋ ಇರುತ್ತೆ. ನಾವು 1 ವರ್ಷ ಏನಾದರೂ ಭೂಮಿಗಳನ್ನು ಬಿಟ್ಟರೆ ಅದು ಬರಡು ಭೂಮಿ ಅಂತಾರೆ. ಈಗ ರಾಜಕಾರಣಿ ಆಗಿ ಇವ್ರು 3 ವರ್ಷ 15 ವರ್ಷಗಳೇ ನಾವು ಹೇಳ್ತಿದ್ವಿ. ಏನು ದಬ್ಬಾರ್ಲಾಗ್ತಾ ಇದ್ದಾರೆ? ಯಾವುದೂ ಇಲ್ವಲ್ಲ. ನಾವು ಇದೇ ನಮ್ಮ ವೇದಿಕೆಗೆ ಬನ್ನಿ ಅಂತ ಕರೆದಾಗ ಬರಲಿಲ್ಲ. ಈಗ ಬಂದಿದ್ದಾರೆ, ವಿರೋಧ ಪಕ್ಷದವ್ರು ಮಾಡಿದ್ದಾರೆ ಅಂತ ಹೇಳಿದಾಗ ವಿರೋಧ ಪಕ್ಷದವ್ರು ನಮ್ಮ ವೇದಿಕೆಗೆ ಬಂದಿದ್ರು, ನಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಬನ್ನಿ, ನೀವು ಮಾಡಲಿಲ್ಲ, ನೀವು ನಮ್ಮ ಸಪೋರ್ಟ್ ಇದ್ದೀರಾ ಅಂದರೆ ಬನ್ನಿ. ಒಂದೇ ಒಂದು ಹೇಳಿಕೆ ಮೀಡಿಯಾ ಮುಂದೆ ಕೊಡಿ, ನಾವು ನಿಮ್ಮ ಪರ ಇದ್ದೀವಿ, ರೈತರ ಭೂಮಿ ಉಳಿಸ್ಕೊಡ್ತೀವಿ ಅಂತ. ಇದಲ್ವಾ ನೀವು ಮಾಡಬೇಕಾಗಿರೋದು? ಮಾತೆತ್ತಿ ನಾವು ಮಾಡಲಿಲ್ಲ, ಬಿಜೆಪಿಯವ್ರು ಮಾಡಿದ್ದಾರೆ, ಬಿಜೆಪಿಯವ್ರು ಬಂದಿದ್ದಾರೆ, ಅವ್ರು ಹೇಳ್ತಿದ್ದಾರೆ ನಾವು ನಿಮ್ಮ ಪರ ಇದ್ದೀವಿ ಅಂತ. ಯಾವುದೇ ರೀತಿ ನಿಮ್ದು ಭೂ ಅಕ್ವಿದೇಷನ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ, ನಾವು ನಿಮ್ಮ ಜೊತೆನೇ ಇದೀವಿ ಅಂತ. ಈಗ ಕಾಂಗ್ರೆಸ್ ಅವರು ಇದನ್ನೇ ಮಾಡ್ಬೇಕಲ್ವಾ? 3 ಸಲ ನಾವು ಆಯ್ಕೆ ಮಾಡಿ ಮತ್ತೆ ಯಾಕೆ ನಿಮ್ಮನ್ನ ಗೆಲ್ಸಿದೀವಿ? ಯಾವುದಕ್ಕೂ ನೀವು ಉತ್ತರ ಕೊಡ್ದಿರಾ ನಾವು ರೈತರ ಪರ ಅಂತ ಮನೇಲಿ ಕೂತ್ಕೊಂಡು ಹೇಳಿದ್ರೆ ಇದೆಲ್ಲ ನಡೆಯೋದಿಲ್ಲ. ಮೊದಲು ನಮ್ಮ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿ, ಇಲ್ಲಿ ಆಗ್ತಾ ಇರೋ ಎಷ್ಟೋ ಸಾವು ನೋವುಗಳಿಗೆ ಯಾರು ಇಲ್ಲಿ ಯಾರು ತಗೊಳ್ತಾರೆ ಜವಾಬ್ದಾರಿ? ಅದನ್ನೆಲ್ಲ ತಪ್ಪಿಸಿ ಆಮೇಲೆ ನೀವೇನಾದರೂ ಅಭಿವೃದ್ಧಿ ಅಂತ ಏನಾದರೂ ಮಾಡಿದ್ರೆ ನಮಗೆ ಸ್ಟೇಡಿಯಂ ಬೇಕಾಗಿಲ್ಲ. ನಮ್ಮ ಮಕ್ಳು ಯಾರಾದರೂ ಹೋಗಿ ಸ್ಟೇಡಿಯಮಲ್ಲಿ ಆಡ್ತಾರಾ? ಯಾರಾದರೂ ಆಡ್ತಾರ? ನಮಗೆ ಸ್ಟೇಡಿಯಂಗೆ ಹೋಗಿ ದುಡ್ಡು ತಗೊಂಡು ಕೂತ್ಕೊಂಡು ನೋಡೋ ಅಷ್ಟು ಪುರ್ಸತ್ತುಗಳು ನಮ್ಗಿದೆಯಾ? ನಮ್ಮ ಹಳ್ಳಿ ಜನಕ್ಕೆ ನಮ್ಗೆ ಯಾಕ್ರೆ ಬೇಕು ಸ್ಟೇಡಿಯಂ? ಒಂದೇ ಒಂದು ಆನೇಕಲ್ ರಾಗಿ ಕಣಜ ರಾಗಿ ಇದು ಮಾಡ್ಕೊಳ್ಳಿದ್ದಕ್ಕೆ ನಮಗೆ ಒಂದು ಕರೆಕ್ಟ್ ಆದ ಒಂದು ಜಾಗ ಇಲ್ಲ. ಏನು ಶಾಸಕರಾಗಿ ನೀವು 15 ವರ್ಷ ಶಾಸಕರಾಗಿ ಏನು ಮಾಡಿದ್ದೀರಾ ಹೇಳಿ? ನಮಗೆ ಮಾತಾಡಿದ್ರೆ ರಾಜಕೀಯ, ನಮಗೆ ರಾಜಕೀಯ ಬೇಡ ಸರ್. ನಾವು ರಾಜಕೀಯನ ಪಕ್ಕಕ್ಕಿಟ್ಟೆ ನಾವೆಲ್ಲ ರೈತರನ್ನ ಬಂದಿದ್ದೀವಿ ಅಲ್ವಾ? ಏನು ಮಾಡ್ತಾ ಇದ್ದೀರಾ ನೀವು? ಯಾವುದೇ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಏನಂತ, ರೈತರೇ ಇಲ್ಲ ಅಂತ. ನಾಳೆ ದಿನ ನಮ್ಮ ಜಮೀನು ಏನೋ ಅಕ್ವಿದೇಷನ್ ಏನೋ ಆಗ್ಬಿಡುತ್ತೆ ಸರ್. ನೀವು ರೈತರೇ ಇಲ್ಲ ಅಂತ ಹೇಳ್ತಾರೆ, ರೈತರಿಗೆ ನಾವು ಇದು ಮಾಡ್ಕೊಳ್ಬೋದು. ನೀವು ಮನುಷ್ಯರೇ ಅಲ್ಲ ಅಂದರೆ ನಾವು ಹೆಂಗೆ ಪ್ರೂವ್ ಮಾಡ್ಕೊಳ್ಳೋದು ಹೇಳಿ? ಮನುಷ್ಯ ಅಲ್ಲ ಅಂದರೆ ನಾವು ಏನು ಮಾಡ್ಬೇಕಂದ್ರೆ ಮನುಷ್ಯ ಅನ್ನೋದಕ್ಕೆ ನಾವು ಹೆಂಗೆ ಪ್ರೂವ್ ಮಾಡ್ಕೊಳ್ಬೇಕು? ಈ ಮಾತು ಹೇಳೋದಿಲ್ವ? ಹೇಳ್ತಾರೆ ಅವರು. ಅವ್ರಿಗಿರೋ ಈಗ ಅಧಿಕಾರ ದರ್ಪ CM ಆದ್ಮೇಲೆ ಅಂತೂ ನಾವೇನು ತಡಿಲಿಕ್ಕಂತೂ ಆಗ್ತಾ ಇಲ್ಲ. ಈಗಿರೋವಾಗ ನೀವು ನಮ್ಮ ಜಮೀನುಗಳನ್ನೆಲ್ಲ ಕಿತ್ಕೊಂಡು ನೀವು ಏನು ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಮೊದಲು ಆನೇಕಲ್ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿ ಇಲ್ಲಿ ಮೂಲಭೂತ ಇವಾಗ ಇಲ್ಲಿ ಬಿದ್ರೆ ಸುತ್ತಮುತ್ತಲು ಹಾಸ್ಪಿಟ್ಲ್ ಇಲ್ಲ, ನಾವೆಲ್ಲಿ ಹೋಗ್ಬೇಕು? ಅಂದರೆ ನಮ್ಮ ಪ್ರಾಣ ಹೋದ್ರೆ ಪರವಾಗಿಲ್ವಾ? ಪ್ರಾಣ ಹೋದ್ರೆ ಪರವಾಗಿಲ್ಲ, ಯಾರು ಲೆಕ್ಕ ಕೇಳೋದಿಲ್ವಾ? ಯಾರು ಲೆಕ್ಕನೇ ಕೇಳೋಂಗಿಲ್ವಾ? ನಮ್ಮ ಜಮೀನುಗಳಿಗೆ ಮಾತ್ರ ಬೇಕು. ಯಾಕಂದ್ರೆ ಅವ್ರು ಕೈಗಾರಿಕೆಗಳು ಕಟ್ತಾರಂತೆ. ಯಾರಕ್ಕೆ ಸ್ವಾಮಿ ಕೈಗಾರಿಕೆಗಳು ಕಟ್ತೀರಾ? ನಾವು ಉದ್ಧಾರಕ್ಕೆ ಆಗ್ಲಿಕ್ಕೆ ಕೊಡ್ತಾ ಇದ್ದೀರಾ? ಇಲ್ಲ ಹೋಗ್ಲಿ, ನಮ್ಮ ಭಾಗದಲ್ಲಿರೋ ಒಂದಷ್ಟು ಜನಕ್ಕೆ ನೀವು ಕೈಗಾರಿಕೆಗಳನ್ನು ಕೊಟ್ಟು ನಮ್ಗೆ ಕೊಡ್ತಾ ಇದ್ದೀರಾ? ಯಾರೋ ಬರ್ತಾರೆ, ಯಾವುದೋ ಕಡೆಯಿಂದ ಬರ್ತಾರೆ, ಅವರು ಕೊಡ್ತಾ ಇದ್ದೀರಾ? ಅದ್ರಲ್ಲಿ ನಮ್ಗೇನು ಉಪಯೋಗ ಇದೆ? ನಾವೀಗ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ನಾವು ನಮ್ಮ ಗದೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಅಷ್ಟು ಜನ ಕೆಲಸ ಬಿಟ್ಬಿಟ್ಟು ನೀವು ಮನೆಗೊಂದು ಕೆಲಸ ತಗೊಂಡು ನಾವೇನು ಮಾಡೋಣ? ಒಲಸು ರಾಜಕಾರಣ ಹೇಳ್ತಾ ಇದೀವಲ್ವ, ಒಲಸು ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ತಪ್ಪು. ಒಂದು ಪಕ್ಷದವರು ಅಂದಮೇಲೆ ವಿರೋಧ ಪಕ್ಷದವ್ರು ಕೇಳುವಾಗ ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಅವ್ರ ಮೇಲೆ FIR ಹಾಕೊಂಡು ಏನು ಉದ್ಧಾರ ಮಾಡ್ತಿರೋ ಸಮಯ ಅಂದರೆ ಪ್ರಶ್ನೆ ಮಾಡೋ ಹಕ್ಕಿಗಳೇ ಇಲ್ವಾ? ಈಗ ನೀವೇನು ಬಿಡದಿ ಜಂಗಮಕೋಟೆಯಲ್ಲಿ ನೋಡ್ಬೇಕು, ಒಂದು ಹಸು ಸತ್ತೋಗಿದೆ ಅಲ್ಲಿ. ಯಾಕೆ? ರೈತರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ರೈತನಿಗೆ ಯಾರು ನ್ಯಾಯ ಮಾಡ್ತಾರೆ? ಇವ್ರ ಥರ ಈಗ ಮಾತಾಡಿದ್ರೆ, ಈಗ ಡಿ.ಕೆ. ಶಿವಕುಮಾರ್ ಅವ್ರ ಮಗಳು ಕೇಳಿದ್ರು ಅಂದ್ಬಿಟ್ಟು ಈಗ ಕೈಗಾರಿಕೆ ಕಟ್ಲಿಕ್ಕೆ ಬರ್ತಿದ್ದಾರೆ ಅಲ್ವಾ? ಹಾಗಾದ್ರೆ ನಮ್ಮ ಮಕ್ಕಳನ್ನೆಲ್ಲ ನಾವು ಎಲ್ಲಿ ಕಳ್ಸೋಣ? ಬೀದಿಗೆ ಕಳ್ಸೋಣವಾ? ನಿಮ್ಮ ಮಗಳು ಕೇಳಿದ್ಲು ಅಂತ ನೀವು ಕೈಗಾರಿಕೆಗಳು ಇಲ್ಲಿ ಅಲ್ಲಿ ಜಾಗಗಳು ತಗೊಂಡು ಮಾಡ್ತಾ ಇದ್ದೀರಾ. ಮತ್ತೆ ರೈತರೆಲ್ಲ ಎಲ್ಲಿ ಹೋಗ್ಬೇಕು ಸ್ವಾಮಿ? ಈಗ ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ ನಮಗೆ ಭೂಮಿ ಬೇಕು ಅಂತ, ಮತ್ತೆ ನಾವೆಲ್ಲ ಎಲ್ಲಿ ಹೋಗೋಣ? ನಿಮಗೆ ವಂಶ ಪರಂಪರವಾಗಿ ರಾಜಕಾರಣ ಬೇಕು ಅಂತ ನೀವು ಕಾಂಗ್ರೆಸ್ ಅವರು ಇವತ್ತು ಕೂತಿದ್ದೀರಾ ಅಲ್ವಾ? ಹಾಗಾದ್ರೆ ನಾವು ವಂಶ ಪರಂಪರವಾಗಿ ಬರ್ತಿರೋ ಜಮೀನುಗಳು ನಮಗೆ ಬೇಡವಾ? ನಮ್ಮ ಭೂಮಿಗಳು ನಮಗೆ ಒಂದು ಋಣಾತ್ಮಕ ಸಂಬಂಧ ಇರೋದಾಗೆ ಅಲ್ಲೇ ನಮ್ಮ ದೊಡ್ಡವರನ್ನು ಅಲ್ಲೇ ನಾವು ಮಣ್ಣು ಮಾಡಿರ್ತೀವಿ. ಯಾಕೆ ನಮಗೆ ಆ ಭಾವನೆಗಳೆಲ್ಲ ಇರಬಾರ್ದಾ? ಇದನ್ನೆಲ್ಲ ಬಿಟ್ಟು ದಯವಿಟ್ಟು ನಿಮ್ಮ ಹೊಲಸು ರಾಜಕಾರಣವನ್ನು ಬಿಟ್ಟು ಮೊದಲು ರಸ್ತೆಗೆ ಡಾಂಬರೀಕರಣ ಮಾಡಿ ಮತ್ತು ನಮ್ಮ ಜಮೀನು, ರೈತರ ಜಮೀನು ಏನಿದೆ ಅದನ್ನ ಭೂ ಅಕ್ವಿದೇಷನ್ ಏನಿದೆ ನೀವು ಅವೈಜ್ಞಾನಿಕವಾಗಿ ಏನು ಮಾಡ್ತಿದ್ದೀರಾ? ಮೊದಲು ಅವೆರಡನ್ನು ತೆಗೆದು ಆಮೇಲೆ ಬನ್ನಿ. ಇಲ್ಲ ಅಂದರೆ ನಿಮಗೆ ಆಲ್ರೆಡಿ ಕಾಂಗ್ರೆಸ್ ತುಂಬ ಭಾಗ್ಯಗಳನ್ನು ಕೊಟ್ಟಿದೆ, ನಾವು ಇನ್ನೊಂದು ಭಾಗ್ಯ ಕೊಡ್ತೀವಿ ರೈತರನ್ನು. ಪಕ್ಕ ಕಾಂಗ್ರೆಸ್ ಅನ್ನು ಮನೇಲಿ ಕುಣಿಸೋ ಕೆಲಸ ನಾವು ಮಾಡ್ತೀವಿ, ನಾವು ಮಾಡಿ ತೋರಿಸ್ತೀವಿ.